ಇವತ್ತು ರಾಜ್ಯದಲ್ಲಿ ಮಹಿಳೆಯರ ಅದು ಬಾಣಂತಿಯರ ಸಾವಾಗ್ತಾ ಇದೆ. ಅದನ್ನ ಇವತ್ತು ನಾವು ಖಂಡಿಸಿ ಮೈಸೂರು ಮಹಾನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಸಚಿವರೇ, 369 ಮಕ್ಕಳನ್ನ ನೀವು ಇವತ್ತು ಅವ್ರ ಮಕ್ಕಳು ಇವತ್ತು ಸತ್ತಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ಎಲ್ಲೋಗಿದ್ದೀರಾ ನೀವು? ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳ್ತೀರಲ್ಲ, ಎಲ್ಲಿ ಏನಾಯ್ತು? 369 ಮಕ್ಕಳನ್ನ ನೀವು ಇವತ್ತು ನಿಮ್ಮ ಕೈಯಾರೆ ನೀವೇ ಕೊಲೆ ಮಾಡಿದ್ದೀರಾ. ಆ ಮಕ್ಕಳಿಗೆ ಇವತ್ತು ನ್ಯಾಯ ಸಿಗ್ಬೇಕು. 38 ಬಾಣಂತಿಯರು ಕೊಲೆ ಆಗಿದೆ, ನಿಮ್ಮ ಕೈಯಾರೆ ಕೊಲೆ ಆಗಿರೋಂಥದ್ದು. ಯಾಕೆ ಅಂತಂದ್ರೆ ನೀವು ಔಷಧಿಯನ್ನ ಸರಿಯಾಗಿ ನಿಮ್ಮ ಕಮಿಷನ್ ತೆಗೆದುಕೊಳ್ಳದಂತೆ ನೀವು ಪರೀಕ್ಷೆ ಮಾಡಿ ಇವತ್ತು ಕೊಟ್ಟಿದ್ದಿದ್ರೆ 38 ಬಾಣಂತಿಯರು ಉಳಿತಾ ಇದ್ರು, 369 ಮಕ್ಕಳು ಇವತ್ತು ಉಳಿತಾ ಇದ್ರು, ಮುಂದಿನ ಭವಿಷ್ಯದ ನಾಯಕರುಗಳಾಗ್ತಾ ಇದ್ರು. ಇದಕ್ಕೆ ನೇರ ಹೊಣೆ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಆಗ್ತಾರೆ. ಸೊ ಅವರು ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಅವರ ಆರೋಗ್ಯ ಇಲಾಖೆಯನ್ನ ಅವರು ಮುಂದುವರಿಸುವಲ್ಲಿ ವಿಫಲರಾಗಿದ್ದಾರೆ. ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರೇ, ಒಂದು ಹೆಣ್ಣು ಮಗಳಾಗಿ ನೀವು ಒಂದು ಹೆಣ್ಣು ಮಕ್ಕಳ ಇಷ್ಟೊಂದು ಸಾವಾಗ್ತಾ ಇದೆ, ಅಟ್ಲೀಸ್ಟ್ ನಿಮ್ ಕನಿಕರಕ್ಕಾದ್ರೂ ಒಂದು ಹೆಣ್ಣು ಮಗಳಾಗಿ ನಿಮ್ಗೆ ಒಂದು ಮಾನವೀಯತೆ ಬರ್ಲಿಲ್ವೇನ್ರಿ? ನಿಮ್ಗೆ ಒಂದು ಮಾನವೀಯತೆ ಇರ್ಲಿಲ್ವಾ ನಿಮ್ಗೆ? ಒಂದು ಹೆಣ್ಮಗಳನ್ನ ರಕ್ಷಿಸ್ಬೇಕು, ನಾನು ಕಾಂಗ್ರೆಸ್ ಬಿಜೆಪಿನ ಮತ್ತೊಂದು, ನೀನೊಂದು ಹೆಣ್ಮಕ್ಳು, ನೀವು ಆ ಹೆಣ್ಮಕ್ಳನ್ನ ಹೋಗಿ ನೀವು ಕನಿಕರಕ್ಕಾದ್ರೂ ಅವ್ರ ಮನೆಗೆ ಹೋಗಿ ನೀವು ಸಾಂತ್ವನ ಹೇಳಿದೀರಾ? ನೀವು ಎಲ್ಲೋಗಿದ್ದೀರಾ ನೀವು? ನೀವು ಸಚಿವರಾಗಕ್ಕೆ ಅನಾಲಯಕ್ಕೂ ನೀವುಗಳು. ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಮಹಿಳಾ ಮೋರ್ಚಾ ಆಗ್ರಹಿಸ್ತಾ ಇದೆ. ನೀವೇನಾದ್ರೂ ಈ ಕೂಡಲೇ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಬೃಹತ್ ಪ್ರತಿಭಟನೆಯನ್ನ ಇಡೀ ಜಿಲ್ಲೆ ಅಂತ ಎಲ್ಲ ಕಡೆನೂ ಮಾಡ್ತಾ ಇದೀವಿ. ಸೊ ನೀವಿರುವ ಕಡೆಗೆ ನಾವು ಬಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ ಇದ್ದೇವೆ. ಸೊ ಹೀಗಾಗಿ ನಾವು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವ್ರ ಒಂದು ತಂಡ ಮಾಡಿದ್ದಾರೆ. ಆ ತಂಡ ಪ್ರತಿಯೊಂದು ಜಿಲ್ಲೆಗೆ ಎಲ್ಲಿ ಬಾಣಂತಿಯರ ಸಾವಾಗಿದೆ ಅಲ್ಲಿಗೆ ಹೋಗಿ ಸತ್ಯ ಸಂಶೋಧನೆ ಮಾಡ್ತಾ ಇದೆ. ಸೊ ಅಲ್ಲಿ ನಿಮ್ಗೆ ಇವಾಗಲೇ ಮಾಧ್ಯಮಗಳಿಗೆ ಮಾಹಿತಿ ಗೊತ್ತಾಗಿದೆ ಎಷ್ಟು ಕಳಪೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಈ ಕಳಪೆ ಔಷಧಿಗೆ ಕಾರಣ ಏನು? ಇವರು ಕಮಿಷನ್. ಇಡೀ ರಾಜ್ಯದಲ್ಲೇ ಯಾವುದೇ ಸರ್ಕಾರ ಬಂದರೂ ಕೂಡ ಬಾಣಂತಿಯರ ಈ ತರ ಪ್ರತಿಭಟನೆ ಎಲ್ಲೂ ಆಗಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಆಗೋದು. ಇದಕ್ಕೆ ಹೊಣೆ ನೇರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು. ಮಹಿಳೆಯರಿಗೆ ರಕ್ಷಣೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀರಾ? ಎಲ್ಲಿ ನಿಮ್ಮ ಬಿಟ್ಟಿ ಭಾಗ್ಯ? ಮಹಿಳೆಯರನ್ನ ಮರಣ ಹೊಂದಿಸೋದು ಇವತ್ತು ಬಿಟ್ಟಿ ಭಾಗ್ಯನಾ ನಿಮ್ದು? ಇದು ಒಂದು ಬಿಟ್ಟಿ ಭಾಗ್ಯನಾ ನಿಮ್ದು? ಮಹಿಳೆ ಸಚಿವರು ಇದಕ್ಕೆ ಉತ್ತರ ಕೊಡ್ಬೇಕು. ಬರೀ ಹೆಣ್ಮಕ್ಳನ್ನ ಹೋಗ್ಬಿಟ್ಟು ವಿಧಾನಸೌಧ ತೋರಿಸ್ಬಿಟ್ರೆ ಆಗ್ಲಿಲ್ಲ. ನಿಮ್ಗೆ ಹೆಣ್ಮಕ್ಳ ರಕ್ಷಣೆ ಕೂಡ ನಿಮ್ಮ ಹೊಣೆ ಆಗಿದೆ ನಿಮ್ದು. ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು ಮಹಿಳೆ ಸಚಿವರು ಮತ್ತೆ ದಿನೇಶ್ ಗುಂಡೂರಾವ್ ಅವರು. ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ, ಇಲ್ಲ ಅಂದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೇವೆ. ಈಗಾಗಲೇ ನಾವು ಸಿಒ ಅವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಡೋರಿದ್ದೇವೆ. ಹಾಗಾಗಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ.